ಹಾಯ್ ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಚೇತನ್. ಇದೇನಪ್ಪ ವಿಡಿಯೋ ಸ್ಟಾರ್ಟಿಂಗಲ್ಲೇ ರವೆಯನ್ನು ತೋರಿಸ್ತಿದ್ದಾರೆ ಅಂತ ಅಂದರೆ, ಅಫ್ಕೋರ್ಸ್ ಈ ವಿಡಿಯೋದಲ್ಲಿ ನಾವು ಮೇನ್ ಆಗಿ ಮಾತಾಡ್ತಾ ಇರೋದು ಅಡುಗೆ ಮನೆಯಲ್ಲಿ ಯಾವ ಯಾವ ರೀತಿಯ ರವೆಯನ್ನು ಯೂಸ್ ಮಾಡ್ತೀವಿ, ಮತ್ತು ಆ ರವೆಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯ ಫುಡ್ಡನ್ನು ನಾವು ಪ್ರಿಪೇರ್ ಮಾಡಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಮೇನ್ ಆಗಿ ತೋರಿಸ್ತಾ ಇರೋದು, ಯೂಶಲಿ ನಮ್ಮ ಕಿಚನ್ಗಳಲ್ಲಿ 4 ರೀತಿಯ ರವೆಗಳನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಒಂದು ಉಪ್ಪಿಟ್ಟು ರವೆ, ಇನ್ನೊಂದು ಚಿರೋಟಿ ರವೆ, ಇನ್ನೊಂದು ಬನ್ಸಿ ರವೆ, ಹಾಗೆ ಇಡ್ಲಿ ರವೆ. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ನಾನು ತೋರಿಸ್ತಾ ಇರೋವಂಥದ್ದು ರವೆ. ಇದನ್ನ ಉಪ್ಪಿಟ್ಟಿನ ರವೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಕಂಪ್ಲೀಟ್ಲಿ ಗೋಧಿಯಿಂದ ಮಾಡಿರ್ತಾರೆ. ಸೊ ಇದ್ರ ಡಿಫ್ರೆನ್ಸ್ ಓಪನ್ ಮಾಡಿ ಕೂಡ ಇನ್ ಡೀಟೇಲ್ ಆಗಿ ನಾನು ತೋರಿಸ್ತೀನಿ. ಸೊ ಫಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ ನಾರ್ಮಲ್ ಉಪ್ಪಿಟ್ಟು ರವೆ. ಇದರಲ್ಲಿ ಉಪ್ಪಿಟ್ಟು ಜೊತೆಗೆ ನೀವು ಇಡ್ಲಿಯನ್ನು ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಥವಾ ರವಾ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ರವೆಗಳನ್ನ ಇವನ್ನೆಲ್ಲ ತಗೊಳ್ಬೇಕಾದ್ರೆ ಅದಕ್ಕೆ ಏನಾದರೂ ಸ್ಟೆಬಿಲೈಸರ್ಸ್ ಹಾಕಿದಾರ, ಅಂದ್ರೆ ಫುಡ್ ಹಾಳಾಗಬಾರ್ದು ಅಂತ ಏನಾದರೂ ಹಾಕಿದಾರಾ, ಮತ್ತೆ ಶುಗರ್ ಕಂಟೆಂಟ್ ಏನಾದರೂ ಇದೆಯಾ, ಈ ರೀತಿ ಪ್ಯಾಕೇಜ್ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ತಗೊಳ್ಳಿ. ಯಾಕೆಂದ್ರೆ ನಾವು ಊಟ ತಿನ್ನೋದು ಸೊ ಆರೋಗ್ಯವಾಗಿರ್ಬೇಕು, ಅದಕ್ಕೆ ಏನನ್ನು ಹಾಕಿರಬಾರ್ದು, ಹಾಳಾಗಿರ್ಬಾರ್ದಲ್ವಾ. ಹಾಗಾಗಿ ಸೊ ಈ ಸೂಜಿ ಸ್ಪೆಷಲಿ ಉಪ್ಪಿಟ್ಟು ರವೆ ಅಂತ ಹೇಳ್ತಾರೆ, ಇದು ಕಂಪ್ಲೀಟ್ಲಿ ಗೋಧಿಯಿಂದ ಮಾಡಿರ್ತಾರೆ. ಸೊ ಹಾಗಾಗಿ ನಿಮ್ಗೆ ಮೇನ್ ಇಂಗ್ರೀಡಿಯೆಂಟ್ ಗೋಧಿ ಇರುತ್ತೆ. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ಬನ್ಸಿ ರವೆ. ಸೊ ಬನ್ಸಿ ಸೂಜಿ ಅಂತ ಕೂಡ ಹೇಳ್ತಾರೆ. ಇದು ಕಂಪ್ಲೀಟ್ಲಿ ನೋಡಿದ ತಕ್ಷಣ ಹೇಳ್ಬೋದು ನೀವು, ಗೋಧಿ ಕಲರ್ ಇರುತ್ತೆ. ಸೊ ಇದು ದಪ್ಪ ಕೂಡ ಇರುತ್ತೆ. ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಜಸ್ಟ್ ನೀವು ಅದ್ರ ಪ್ಯಾಕೇಜ್ ಡೀಟೇಲ್ಸ್ ಅನ್ನ ನೋಡಿ ತಗೊಳ್ಳಿ ಅಂತ ನಾನು ಈ ವಿಡಿಯೋನ ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ ಅದರಲ್ಲಿ ಪ್ರೋಟೀನ್ ಎಷ್ಟಿರುತ್ತೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟಿರುತ್ತೆ, ಮತ್ತೆ ಅದಕ್ಕೆ ಏನೇನು ಹಾಕಿರ್ತಾರೆ ಅನ್ನೋದನ್ನ ಒಮ್ಮೆ ನೋಡ್ಬಿಟ್ಟು ಪ್ಯಾಕೇಜ್ ಡೀಟೇಲ್ಸ್ ನ ತಗೊಳ್ಳಿ ಅಂತ ನಾನು ತೋರಿಸ್ತಿದ್ದೀನಿ. ಇನ್ನು ಮೂರನೇದು ಬಂದ್ಬಿಟ್ಟು ಚಿರೋಟಿ ರವೆ. ಇದು ಚಿರೋಟಿ ರವೆ ಅಂದ್ರೆ ತುಂಬಾ ಸಣ್ಣಗಿರುತ್ತೆ, ಆಲ್ಮೋಸ್ಟ್ ಲೈಕ್ ಮೈದಾಗಿನ್ನ ಸ್ವಲ್ಪ ದಪ್ಪ. ಚಿರೋಟಿ ರವೆ ಕೂಡ ಗೋಧಿ ಹಿಟ್ಟಿಂದಾನೇ ಮಾಡಿರ್ತಾರೆ. ಇದು ಅಪ್ರಾಕ್ಸಿಮೇಟ್ಲಿ ಇದಕ್ಕೂ ಏನು ಶುಗರ್ ಕಂಟೆಂಟ್ ಏನು ಹಾಕಲ್ಲ, ಯಾಕೆಂದ್ರೆ ಅದು ಕೂಡ ಗೋಧಿಯನ್ನ ಜಾಸ್ತಿ ಪೌಡರ್ ಮಾಡಿ ಮಾಡೋದು. ಸೊ ಸೂಜಿ ಕೂಡ ಈ ಬನ್ಸಿ ರವೆ ಆದ್ರೆ ಕಂಪ್ಲೀಟ್ ಹೋಲ್ ಇರುತ್ತೆ, ಬಟ್ ಸೂಜಿ ಸ್ವಲ್ಪ ಪಾಲಿಶ್ಡ್ ಆಗಿರುತ್ತೆ. ಇನ್ನ ಇಡ್ಲಿ ಸೂಜಿ, ಇಡ್ಲಿ ರವೆ ಅಂತ ಕೂಡ ಹೇಳ್ತಾರೆ. ಇಡ್ಲಿ ರವೆ ಮೇನ್ಲಿ ಮಾಡೋದು ಅಕ್ಕಿಯಿಂದ. ಸೊ ಕಂಪ್ಲೀಟ್ಲಿ ಇಡ್ಲಿ ರವೆನಲ್ಲಿ ಏನಿರುತ್ತೆ ಅಂದ್ರೆ ಅಕ್ಕಿ, ನುಚ್ಚು ಅಕ್ಕಿ ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ, ಆ ರೀತಿ ಕಂಪ್ಲೀಟ್ ನುಚ್ಚು, ಜಸ್ಟ್ ಎಕ್ಸ್ಟ್ರಾ ಲೈಕ್ ಪೌಡರ್ ಫಾರ್ಮ್ ಇರುತ್ತೆ ಅಷ್ಟೇ. ಕಂಪ್ಲೀಟ್ಲಿ ಇದನ್ನ ರೈಸ್ ಅಲ್ಲಿ ಮಾಡಿರ್ತಾರೆ. ಸೊ ನೋಡಿದ್ರಲ್ಲ, ಯೂಶಲಿ ನಾವು ಕಿಚನ್ ಅಲ್ಲಿ ಯೂಸ್ ಮಾಡುವಂತ 4 ರೀತಿಯ ರವೆಗಳ ಫೋಟೋಗಳನ್ನ ಮತ್ತೆ ಅದ್ರ ಔಟ್ಸೈಡ್ ಪ್ಯಾಕೇಜ್ ಅನ್ನ ನಾನು ನಿಮ್ಗೆ ತೋರಿಸ್ದೆ. ಸೊ ಇವಾಗ ರವೆಗಳು ಹೇಗಿರುತ್ತೆ ಅದನ್ನ ಬಾಕ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ತೋರಿಸ್ತೀನಿ. ಸೊ ಫಸ್ಟ್ಗೆ ನಾನಿಲ್ಲಿ ತೋರಿಸ್ತಾ ಇರೋದು ಇಡ್ಲಿಗೆ ಯೂಸ್ ಮಾಡುವಂತ ರವೆ, ಇಡ್ಲಿ ಸೂಜಿ ಅಂತ ಕೂಡ ಹೇಳ್ತಾರೆ. ಸೊ ಇದು ಕಂಪ್ಲೀಟ್ಲಿ ಅಕ್ಕಿಯಿಂದ ಮಾಡಿರ್ತಾರೆ. ಸೊ ಅದನ್ನ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒಂದು ಕಂಟೈನರ್ಗೆ. ಹಾಗೆ ಇದು ಸೆಕೆಂಡ್ ಒನ್ನು ಬಂದ್ಬಿಟ್ಟು ಉಪ್ಪಿಟ್ಟಿಗೆ ಮತ್ತೆ ಇಡ್ಲಿಗಳಿಗೆ ಯೂಸ್ ಮಾಡುವಂತ ರವೆಯನ್ನ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿ ಆಲ್ರೆಡಿ ಅಕ್ಕಿ ರವೆಗೆ ಅಂದ್ರೆ ಇಡ್ಲಿ ರವೆಗೆ ಮತ್ತೆ ಉಪ್ಪಿಟ್ಟಿನ ರವೆಗೆ ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ತಿದೆ. ಮೂರನೇದು ಬಂದ್ಬಿಟ್ಟು ಚಿರೋಟಿ ರವೆ. ಸೊ ಚಿರೋಟಿ ರವೆ ಹೇಗಿರುತ್ತೆ, ಕಂಪ್ಲೀಟ್ಲಿ ಸಣ್ಣಗಿರುತ್ತೆ, ಉಪ್ಪಿಟ್ಟು ರವೆಗಿನ್ನ ತುಂಬಾ ಸಣ್ಣಗಿರುತ್ತೆ. ಸೊ ಅದನ್ನು ಕೂಡ ನಾನೀಗ ಟ್ರಾನ್ಸ್ಫರ್ ಮಾಡಿದೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು, ಟ್ರಾನ್ಸ್ಫರ್ ಮಾಡ್ತಾ ಇರೋದು ಬನ್ಸಿ ರವೆ ಅಂದ್ಬಿಟ್ಟು. ಇದು ಕಂಪ್ಲೀಟ್ಲಿ ಗೋಧಿಯಿಂದ ಮಾಡಿರ್ತಾರೆ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಬನ್ಸಿ ರವೆನಲ್ಲಿ ಅಷ್ಟು ಕನ್ಫ್ಯೂಷನ್ ಏನು ಆಗಲ್ಲ ಅನ್ಕೋತೀನಿ. ಸೊ ಇದು ಬನ್ಸಿ ರವೆ. ಸೊ ನೋಡಿ, ಈಗ ನಾನು ಯೂಶಲಿ ಕಿಚನ್ ಅಲ್ಲಿ ನಾವು ಯೂಸ್ ಮಾಡುವಂತ 4 ರೀತಿಯ ರವೆಗಳನ್ನ ನಾನಿಲ್ಲಿ ತೋರಿಸ್ತೇನೆ. ನೋಡಿ, ಇಲ್ಲಿ ಫಸ್ಟ್ ನೀವು ನೋಡ್ತಾ ಇರೋವಂಥದ್ದು ಇಡ್ಲಿ ರವೆ, ಹಾಗೆ ಇದು ಉಪ್ಪಿಟ್ಟಿನ ರವೆ, ಹಾಗೆ ಇದು ಚಿರೋಟಿ ರವೆ, ಮತ್ತೆ ಇಲ್ಲಿ 4ನೇದು ಬಂದ್ಬಿಟ್ಟು ಬನ್ಸಿ ರವೆ. ಸೊ ಈ 4 ರೀತಿಯ ರವೆಗಳು ಹೇಗೆ ಗೊತ್ತಾಗುತ್ತೆ ನೋಡಿ, ಇಡ್ಲಿ ರವೆ ಸ್ವಲ್ಪ ಶೈನಿಂಗ್ ಇರುತ್ತೆ, ತುಂಬಾ ಶೈನಿಂಗ್ ಇರುತ್ತೆ, ಮತ್ತೆ ಅಕ್ಕಿ ಕಲರೇ ಇರುತ್ತೆ. ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ಉಪ್ಪಿಟ್ಟಿನ ರವೆ. ಇದು ಕಂಪ್ಲೀಟ್ಲಿ ರೌಂಡ್ ಇರುತ್ತೆ, ಮತ್ತೆ ಸ್ವಲ್ಪ ಕ್ರಿಸ್ಟಲ್ ರಫ್ ಆಗಿರುತ್ತೆ, ಸ್ವಲ್ಪ ಸ್ಲೈಟ್ ಯೆಲ್ಲೋಯಿಶ್ ಅಂತಾನೆ ಅನ್ಕೋಬಹುದು. ಇನ್ನ ಮೂರನೇದು ಬಂದ್ಬಿಟ್ಟು ಚಿರೋಟಿ ರವೆ, ಕಂಪ್ಲೀಟ್ಲಿ ಮೈದಾಗಿನ್ನ ಸ್ವಲ್ಪ ದಪ್ಪ, ಹಾಗೆ ಬನ್ಸಿ ರವೆ ಅಂತೂ ಗೋಧಿ ಕಲರೇ ಇರುತ್ತೆ. ಸೊ ಈ ರೀತಿ 4 ರವೆಗಳ ಡಿಫ್ರೆನ್ಸ್ ನ ನೀವು ಕಂಡಿಡ್ಕೋಬಹುದು. ಬಟ್ ಇಲ್ಲಿ ನಾನು ಕಲರ್ ಅಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಮೇನ್ಲಿ ಕನ್ಫ್ಯೂಸ್ ಆಗುವಂಥದ್ದು ಇಡ್ಲಿ ರವೆ ಅಥವಾ ಉಪ್ಪಿಟ್ಟಿನ ರವೆ. ಇಡ್ಲಿ ರವೆ ಹೇಗಿರುತ್ತೆ ಅಂದ್ರೆ ಕಂಪ್ಲೀಟ್ಲಿ ವೈಟ್ ಆಗಿರುತ್ತೆ, ಅದು ಅಕ್ಕಿ ನುಚ್ಚೆ ಅಲ್ವಾ, ಸೊ ಅಕ್ಕಿ ಕಲರೇ ಇರುತ್ತೆ. ಇನ್ನು ಉಪ್ಪಿಟ್ಟಿನ ರವೆ ಬಂದ್ಬಿಟ್ಟು ಫುಲ್ ಕ್ರಿಸ್ಟಲ್ ಗ್ರಾನ್ಯೂಲ್ ತರ ಇರುತ್ತೆ, ರೌಂಡ್ ಇರುತ್ತೆ. ಮತ್ತೆ ಚಿರೋಟಿ ರವೆ ಸ್ವಲ್ಪ ಮೈದಾಗಿನ ದಪ್ಪ ಇರುತ್ತೆ, ಮತ್ತೆ ಉಪ್ಪಿಟ್ಟಿನ ರವೆಗಳಿಗಿನ್ನ ಸ್ವಲ್ಪ ಸಣ್ಣ ಇರುತ್ತೆ. ಇನ್ನು ಬನ್ಸಿ ರವೆ ಬ್ರೌನ್ ಕಲರ್ ಇರುತ್ತೆ, ನಿಮ್ಗೆ ಗೋಧಿ ಕಲರ್ ಅಲ್ವಾ, ನೀಟಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದೆ ಬನ್ಸಿ ರವೆ ಅಂದ್ಬಿಟ್ಟು. ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಕೂಡ ನೋಡಿ. ಅಕ್ಕಿ ರವೆ ಅಂದ್ರೆ ಇಡ್ಲಿ ರವೆ, ಮತ್ತೆ ಉಪ್ಪಿಟ್ಟಿನ ರವೆ, ಚಿರೋಟಿ ರವೆ, ಹಾಗೆ ಬನ್ಸಿ ರವೆ ಕಲರು ಸ್ವಲ್ಪ ಸ್ಲೈಟ್ ಆಗಿ ಡಿಫ್ರೆಂಟ್ ಇರುತ್ತೆ. ಈಗ ನೋಡಿ, ಇದು ಉಪ್ಪಿಟ್ಟಿನ ರವೆ ಕಂಪ್ಲೀಟ್ ರೌಂಡ್ ಗ್ರಾನ್ಯೂಲ್ಸ್ ತರ ಇರುತ್ತೆ, ಸಾಸಿವೆಗಿನ್ನ ಸ್ವಲ್ಪ ಸಣ್ಣ ಇರುತ್ತೆ.
ಬರುತ್ತೆ. ಇದು ಚಿರೋಟಿ ರವೆ ಸ್ವಲ್ಪ ಮೈದಾಗಿನ ಸ್ವಲ್ಪ ದಪ್ಪ ಬರುತ್ತೆ. ಇದು ಉಪ್ಪಿಟ್ಟಿನ ರವೆ ಫುಲ್ ವೈಟ್ ಇರುತ್ತೆ. ಆಲ್ಮೋಸ್ಟ್ ಇದು ಮತ್ತೆ ರವೆ ಒಂದೇ ಸೈಜ್ ಇರುತ್ತೆ, ಬಟ್ ಇದು ಶೈನಿಂಗ್ ಇರುತ್ತೆ. ಮತ್ತೆ ಬನ್ಸಿ ರವೆ ಕಂಪ್ಲೀಟ್ಲಿ ಗೋಧಿ ಕಲರೇ ಇರುತ್ತೆ. ಸೊ ಈ ರೀತಿ ನೀವು ಕಲರ್ ಅಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು. ಟೆಕ್ಸ್ಚರು ಕೂಡ ಅಷ್ಟೇನೆ. ಈಗ ಉಪ್ಪಿಟ್ಟಿನ ರವೆ ಎಲ್ಲ ಸ್ವಲ್ಪ ಕ್ರಿಸ್ಟಲ್ ತುಂಬಾ ರೌಂಡ್ ಇರುತ್ತೆ. ಬಟ್ ಅಕ್ಕಿ ನುಚ್ಚು ಅಥವಾ ಇಡ್ಲಿ ರವೆ ಬಂದ್ಬಿಟ್ಟು ಕಂಪ್ಲೀಟ್ ಶೈನಿಂಗು ಅಕ್ಕಿ ಕಲರ್ ಇರುತ್ತೆ. ಸೊ ನೋಡಿ, ನೀವು ನೋಡ್ಬೋದು ಇಲ್ಲಿ ಫಸ್ಟ್ ನಾನು ತೋರಿಸಿದ್ದು ಇಡ್ಲಿ ರವೆ, ಹಾಗೆ ಉಪ್ಪಿಟ್ಟಿನ ರವೆ, ಮತ್ತೆ ಚಿರೋಟಿ ರವೆ, ಹಾಗೆ 4ನೇದು ಬಂದ್ಬಿಟ್ಟು ಬನ್ಸಿ ರವೆ. ಕಲರ್ ಅಲ್ಲಿ ಮತ್ತೆ ನೀವು ಮುಟ್ಟಿ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಟೆಕ್ಸ್ಚರ್ ಗೊತ್ತಾಗುತ್ತೆ. ಮತ್ತೆ ಇಡ್ಲಿ ರವೆಯನ್ನ ನೀವು ಮೇನ್ಲಿ ನೀವು ಇಡ್ಲಿ ಮಾಡೋದಕ್ಕೆ ಯೂಸ್ ಮಾಡೋದು. ಉಪ್ಪಿಟ್ಟು ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಹಾಗೆ ಉಪ್ಪಿಟ್ಟಿನ ರವೆನ ನೀವು ಇಡ್ಲಿ ಕೂಡ ಮಾಡ್ಬೋದು, ಅಂದ್ರೆ ರವಾ ಇಡ್ಲಿ ಕೂಡ ಮಾಡ್ಬೋದು, ಉಪ್ಪಿಟ್ಟು ಕೂಡ ಮಾಡ್ಬೋದು, ಈವನ್ ಕೇಸರಿ ಬಾತ್ಗೂ ಚೆನ್ನಾಗಿರುತ್ತೆ. ಚಿರೋಟಿ ರವೆ ಒಬ್ಬಟ್ಟಿಗೆ ನಾವು ಯೂಸ್ ಮಾಡ್ತೀವಿ, ಅಥವಾ ನೀವು ಕೇಸರಿ ಬಾತನ್ನು ಕೂಡ ಮಾಡ್ಬೋದು. ಮತ್ತೆ ಚಿರೋಟಿ ಅಂತ ಒಂದು ಸ್ವೀಟ್ ಬರುತ್ತೆ, ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಬನ್ಸಿ ರವೆ ಕಂಪ್ಲೀಟ್ಲಿ ಉಪ್ಪಿಟ್ಟಿಗೆ ಯೂಸ್ ಮಾಡಬೇಕು. ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ನೀವು ಒಂದು ಲೇಬಲ್ ಹಾಕ್ಬಿಟ್ಟು ಇಟ್ಕೋಬೇಡಿ, ಬೆಟರ್. ನಾನು ಯೂಶಲಿ ಲೇಬಲ್ ಅನ್ನ ಅಷ್ಟು ಇದು ಮಾಡಲ್ಲ. ನೀವು ಮನೇಲಿ ವೈಟ್ ಟೇಪ್ ಇರುತ್ತಲ್ಲ, ಆ ವೈಟ್ ಟೇಪನ್ನು ಅಂಟಿಸ್ಬಿಟ್ಟು ಯಾವ ರವೆ ಅಂದ್ಬಿಟ್ಟು ನೀವು ಅದ್ರ ಮೇಲೆ ಲೇಬಲ್ ಬರೆದ್ರೆ ಸಾಕು. ನೋಡಿ, ಫಸ್ಟ್ ಒಂದು ಚಿರೋಟಿ ಮೈದಾಗಿನ್ನ ಸ್ವಲ್ಪ ದಪ್ಪ ಇದೆ, ಸೆಕೆಂಡ್ ಒಂದು ಬನ್ಸಿ ಕಂಪ್ಲೀಟ್ಲಿ ಗೋಧಿ ಕಲರ್ ಇರುತ್ತೆ, ಉಪ್ಪಿಟ್ಟಿನ ರವೆ ಕ್ರಿಸ್ಟಲ್ ಗ್ರಾನ್ಯೂಲ್ ತರ ಇರುತ್ತೆ, ಅದನ್ನ ಯೂಶಲಿ ಸೂಜಿ ಅಂತ ಬರ್ಕೊಳ್ಳಿ. ಇನ್ನು ಇಡ್ಲಿ ರವೆ ಕಂಪ್ಲೀಟ್ಲಿ ಅಕ್ಕಿದು, ಸೊ ಅದು ಕಂಪ್ಲೀಟ್ ವೈಟ್ ಇರುತ್ತೆ. ಈ ರೀತಿ ನೀವು ಲೇಬಲ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ನೋಡಿ, ಈಗ ಈಸಿಯಾಗಿ 4 ಕಂಟೈನರ್ಗಳಲ್ಲಿ ಇಟ್ಕೊಂಡು ಲೇಬಲ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ತಗೋಬಹುದು. ನೋಡಿ, ಇಡ್ಲಿ ರವೆ, ಇದು ಉಪ್ಪಿಟ್ಟಿನ ರವೆ, ಮತ್ತೆ ಇದು ಬನ್ಸಿ ರವೆ, ಹಾಗೆ 4ನೇದು ಬಂದ್ಬಿಟ್ಟು ಚಿರೋಟಿ ರವೆ. ನಿಮ್ಗೆ ಚಿರೋಟಿ ರವೆ ತುಂಬಾ ಸಣ್ಣ ಇರುತ್ತೆ, ಗೊತ್ತಾಗುತ್ತೆ. ಸ್ವಲ್ಪ ಉಪ್ಪಿಟ್ಟಿನ ರವೆ ಮತ್ತೆ ಇಡ್ಲಿ ರವೆನಲ್ಲಿ ಕನ್ಫ್ಯೂಷನ್ ಆಗ್ಲಿಲ್ಲ ಅಂದ್ರೆ ಸಾಕು, ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಇಡ್ಲಿ ರವೆ ಕಂಪ್ಲೀಟ್ ವೈಟ್ ಬರುತ್ತೆ, ಉಪ್ಪಿಟ್ಟು ರವೆ ಸ್ವಲ್ಪ ಡಾರ್ಕ್ ಕಲರ್, ಅಂದ್ರೆ ಕ್ರೀಮ್ ವೈಟ್ ಕಲರ್ ಅಂತ ಕನ್ಸಿಡರ್ ಮಾಡ್ಬೋದು ನೀವು. ಸ್ವಲ್ಪ ನೋಡಿ, ಈಗ ನಾನು ಕ್ಲಿಯರ್ ಆಗಿ ತೋರಿಸ್ತಿದ್ದೀನಿ. ಫಸ್ಟ್ ಒಂದು ಚಿರೋಟಿ ರವೆ, ಇದು ಬನ್ಸಿ ರವೆ, ಹಾಗೆ ಇದು ಉಪ್ಪಿಟ್ಟಿನ ರವೆ. ಈ 3 ಚಿರೋಟಿ ರವೆ ತುಂಬಾ ಸಣ್ಣ, ಉಪ್ಪಿಟ್ಟಿನ ರವೆ ಸ್ವಲ್ಪ ದಪ್ಪ ಇರುತ್ತೆ, ಬನ್ಸಿ ರವೆ ಬ್ರೌನ್ ಕಲರ್ ಅಂದ್ರೆ ಗೋಧಿ ಕಲರ್ ಇರುತ್ತೆ. ಇದು ರವಾ ಇಡ್ಲಿಗೆ ಯೂಸ್ ಮಾಡುವಂತ ಇಡ್ಲಿ ರವೆ, ಅದು ಕಂಪ್ಲೀಟ್ಲಿ ವೈಟ್ ಆಗಿರುತ್ತೆ. ಸೊ ಯೂಶಲಿ ನೀವೇನಾದ್ರೂ ರವೆ ರೆಗ್ಯುಲರ್ ಯೂಸ್ ಮಾಡಲ್ಲ ಅಂದ್ರೆ ಫ್ರೀಸರ್ ಅಲ್ಲಿ ಏರ್ ಟೈಟ್ ಕಂಟೈನರ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಸೊ ಇವೆಲ್ಲ ಫ್ರೀಸರ್ ಸೇಫ್ ಕಂಟೈನರ್, BPA ಫ್ರೀ ಕಂಟೈನರ್ಸ್ ಯೂಸ್ ಮಾಡಿದ್ದೀನಿ. ಸೊ ನಾನು ಯೂಶಲಿ ಈ ರೀತಿ ಫ್ರೀಸರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ. ಇವನ್ ಕೆಲವು ಜೋಳದ ಹಿಟ್ಟು ಅಥವಾ ಗ್ರಾಮ್ ಫ್ಲೋರ್ ಅಂದ್ರೆ ಕಡಲೆ ಹಿಟ್ಟು, ಇವೆಲ್ಲವನ್ನು ಕೂಡ ನಾನು ಈ ರೀತಿ ಫ್ರೀಸರ್ ಎಲ್ಲ ಇಟ್ಕೊಳ್ಳೋದು. ಇನ್ನ ಕಾಳುಗಳನ್ನ, ಬಟಾಣಿ ಮತ್ತೆ ರಾಜ್ಮಾವನ್ನ ನೆನೆಸಿ ಅದನ್ನು ಕೂಡ ನಾನು ಫ್ರೀಸರ್ ಎಲ್ಲ ಇಟ್ಕೋತೀನಿ. ಯೂಶಲಿ 1 ವೀಕ್ಗೆ ಕಾರ್ನು ಮತ್ತೆ ರಾಜ್ಮಾ, ಹೀಗೆ ಕೆಲವು ಐಟಮ್ಸ್ ಗಳನ್ನೆಲ್ಲ ನಾನು ಡೀಪ್ ಫ್ರೀಸರ್ ಎಲ್ಲ ಇಟ್ಕೊಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಇಂದಿನ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.